ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಿದ್ದಾವೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನವನ್ನು ಸಾಗಿಸ್ತಿದ್ದಂತಹ ದರ್ಶನ್ಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಈಗ ನಿಜವಾದಂಥ ಜೈಲು ವಾಸ ಅಂದರೆ ಏನು, ಜೈಲು ಅಂದರೆ ಹೇಗಿರುತ್ತೆ, ಈ ಜೈಲನ್ನು ಯಾಕೆ ಶಿಕ್ಷೆಯಾಗಿ ಪರಿಗಣಿಸ್ತಾರೆ, ಈ ಜೈಲಿನಲ್ಲಿ ಮನಪರಿವರ್ತನೆ ಆಗಬೇಕು ಅಂತ ಹೇಳ್ಬಿಟ್ಟು ಯಾಕೆ ಶಿಕ್ಷೆಯನ್ನು ವಿಧಿಸ್ತಾರೆ ಅನ್ನೋದು ಬಹುಶಃ ದರ್ಶನ್ಗೆ ಈಗ ಅರ್ಥ ಆದಂತಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂಥ 6ನೇ ದಿನಕ್ಕೆ ದರ್ಶನ್ ವಿಲವಿಲ ಅಂತೇಳಿ ಒದ್ದಾಡ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇರುವಾಗ ಮನೆ ಊಟಕ್ಕಾಗಿ ನಿರಂತರ ಮನವಿಯನ್ನು ಸಲ್ಲಿಸ್ತಿದ್ದಂಥ ದರ್ಶನ್ಗೆ ಬಳ್ಳಾರಿಗೆ ಹೋದ ಬಳಿಕ ಆ ಮನೆ ಊಟದ ಪರಿಸ್ಥಿತಿಯೂ ಕೂಡ ಇಲ್ಲದಂತಾಗಿದೆ. ಅಂಥದ್ದೊಂದು ಸಾಧ್ಯತೆಯೇ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಈಗ ಅದು ಸಾಯ್ಲಿ, ಮನೆ ಊಟ ಸಾಯ್ಲಿ, ಬೇರೆಯದಕ್ಕೂ ಕೂಡ ಈಗ ದರ್ಶನ್ ಕೇಳಬೇಕಾ ಕೇಳಬಾರ್ದ, ಹೇಳಬೇಕಾ ಹೇಳಬಾರ್ದ, ಈ ರೀತಿಯಾದಂಥ ಒಂದಷ್ಟು ಕನ್ಫ್ಯೂಷನ್ನಲ್ಲಿದ್ದಾರೆ. ಜೊತೆಗೆ ದರ್ಶನ್ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸೋದಕ್ಕೆ ಬಳ್ಳಾರಿಯಲ್ಲಿ ಪ್ರತ್ಯೇಕವಾದಂಥ ಪೊಲೀಸರು ಇದ್ದಾರೆ. ಅಷ್ಟು ಮಾತ್ರವಲ್ಲ, ಬಳ್ಳಾರಿಯಲ್ಲಿ ದರ್ಶನ್ ಉಸಿರು ಒಳಗೆ ತಗೊಂಡ್ರೂ ಕೂಡ ಗೊತ್ತಾಗುತ್ತೆ, ದರ್ಶನ್ ಉಸಿರನ್ನು ಹೊರಗೆ ಬಿಟ್ಟರೂ ಕೂಡ ಗೊತ್ತಾಗುತ್ತೆ. ಅಂತಹ ಅಬ್ಸರ್ವೇಷನ್ನಲ್ಲಿದ್ದಾರೆ. ಅಂತಹ ಅಬ್ಸರ್ವೇಷನ್ಗೆ ಎಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ, ಎಷ್ಟೆಲ್ಲ ಸೆಕ್ಯೂರಿಟಿಯನ್ನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಹುಶಃ ನೀವೇನಾದರೂ ಕೇಳಿದ್ರೆ ಬಹುಶಃ ಬೆಚ್ಚಿ ಬೀಳ್ತೀರಾ. ಆರಂಭದಲ್ಲೇ ಹೇಳಿದಂತೆ 3 CCTV, 3 ಬಾಡಿ ವಾರ್ನ್ ಕ್ಯಾಮರಾ, ದರ್ಶನ್ ಮೇಲೆ 24 ಗಂಟೆಯೂ ಕೂಡ ನಿಗಾ ಇಡೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಪ್ರತ್ಯೇಕವಾದಂಥ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾಕೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಮಾಡುವಾಗ ಅಥವಾ ಹತ್ಯೆಯನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಬಂದಾಗ ಅಥವಾ ರೇಣುಕಸ್ವಾಮಿಗೆ ಹಲ್ಲೆ ಮಾಡಬೇಕು ಅನ್ನುವಂಥ ಆಲೋಚನೆ ಬಂದಾಗಲೂ ಕೂಡ ಬಹುಶಃ ದರ್ಶನ್ ಇಷ್ಟೆಲ್ಲ ಆಲೋಚನೆ ಮಾಡಿರಲಿಕ್ಕಿಲ್ಲ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಇಂಥದ್ದೊಂದು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಚಿಕ್ಕದೊಂದು ಕಲ್ಪನೆ ಬಹುಶಃ ಬಂದಿರಲಿಕ್ಕಿಲ್ಲ. ಬಂದಿದ್ದರೆ ದರ್ಶನ್ ಈ ರೀತಿಯಾದಂಥ ಕೃತ್ಯವನ್ನು ಮಾಡ್ತಾನೆ ಇರಲಿಲ್ಲ. ಆ ರೀತಿಯಾದಂಥ ಕೃತ್ಯದ ಸಂದರ್ಭದಲ್ಲಿ ಅಲ್ಲಿ ಇರ್ತಾನೆ ಇರಲಿಲ್ಲ ಅಂತನೋನ್ನ ಗಂಭೀರವಾಗಿ ನಾವು ಯೋಚನೆ ಮಾಡಲೇಬೇಕು. ಆದರೆ ಇವತ್ತಿಗೆ ಪರಿಸ್ಥಿತಿ ಹಾಗಿಲ್ಲ. ದರ್ಶನ್ ಈ ಪ್ರಕರಣದಲ್ಲಿ ಆಗಿದೆ. A2 ಆರೋಪಿಯಾಗಿರುವಂಥ ದರ್ಶನ್ ಪಾತ್ರ ಇಲ್ಲಿ ಎಳೆಯಾಗಿ ಹೊರಗಡೆ ಬರ್ತಿದೆ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕಡಿಮೆ 2 ತಿಂಗಳಿದ್ದಂಥ ದರ್ಶನ್ ಕೊನೆಯ ಹಂತದಲ್ಲಿ ಮಾಡಿದ್ದಂಥ ಒಂದೇ ಒಂದು ಎಡವಟ್ಟು ಆತನನ್ನು ಎತ್ತಾಕೊಂಡು ಬಂದು ಬಳ್ಳಾರಿ ಜೈಲಿಗೆ ಬಿಸಾಕುವಂತೆ ಮಾಡಿತು. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ದರ್ಶನ್ ಆರೋಪಿಯಾಗಿಯೇ ಇದ್ದಿದ್ದರೆ ಬಹುಶಃ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಐಷಾರಾಮಿ ಜೀವನವನ್ನು ಜೈಲಿನ ಒಳಗಡೆ ಸಾಗಿಸೋದ್ರ ಜೊತೆಗೆ ಅಲ್ಲಿ ರಾಜಾದಿರಾಜನಂತೆ ಪೋಸ್ ಕೊಟ್ಟಂಥ ಪರಿಣಾಮ ಮತ್ತು ಒಂದು ಈ ಜೈಲು ಲೈಫನ್ನು ಹೇಗೆ ಕಳೆಯಬೇಕು ಹಾಗೆ ಕಳೆದಿರುವಂತಹ ಪರಿಣಾಮ ಇವತ್ತು ಬಳ್ಳಾರಿಗೆ ಬಂದು ಬೀಳುವಂಥ ಪರಿಸ್ಥಿತಿ ಬಂತು. ಬಳ್ಳಾರಿಯಲ್ಲಿ ದರ್ಶನ್ ಈಗಾಗಲೇ ಹೆಚ್ಚು ಕಡಿಮೆ 1 ವಾರ 6 ದಿನವಾಗಿದೆ ದರ್ಶನ್ ಬಳ್ಳಾರಿಗೆ ಬಂದ ಮೇಲೆ ಕಂಪ್ಲೀಟಾಗಿ ದರ್ಶನ್ ಜೀವನ ಬದಲಾಗಿ ಹೋಗಿದೆ. ಹೊತ್ತೊತ್ತಿಗೆ ಕಾಫಿ, ಟೀ, ಸಿಗರೇಟ್ ಎಲ್ಲದೂ ಕೂಡ ಬರ್ತಾಯಿತ್ತು ಎಲ್ಲಿ, ಬೆಂಗಳೂರಲ್ಲಿ. ಬಟ್ ಇಲ್ಲಿ ಏನೂ ಇಲ್ಲ. ನೀರು ಬಿಟ್ಟರೆ ಬೇರೆ ಏನೂ ಕೂಡ ಸಿಗ್ತಾಯಿಲ್ಲ. ಮಾತನಾಡೋಕ್ಕೆ ಯಾರೂ ಇಲ್ಲ. ಅಲ್ಲಿದ್ದಂಥ ಗ್ಯಾಂಗ್ ಇಲ್ಲಿಲ್ಲ. ಇಲ್ಲಿ ಒಂಟಿ. ದರ್ಶನ್ ಜೊತೆಗೆ ಆರೋಪವನ್ನು ಅಥವಾ ಕೃತ್ಯವನ್ನು ನಡೆಸಿದಂತಹ ಆರೋಪಿಗಳು ಕೂಡ ದರ್ಶನ್ ಜೊತೆಗೆ ಇಲ್ಲ. ಒಬ್ಬನೇ ದರ್ಶನ್. ಇನ್ನು ಮಲಗೋಕೆ ಒಳ್ಳೆ ಹಾಸಿಗೆ ಇಲ್ಲ, ಕೂರೋಕೆ ಒಳ್ಳೆ ಚೇರ್ ಇಲ್ಲ. ಇನ್ನು ಬೆನ್ನೋವು, ಮೈಕೈ ನೋವು, ಒಂದಾ ಎರಡಾ. ಇದ್ರ ಜೊತೆಗೆ ದರ್ಶನ್ಗೆ ಈ ಇಂಡಿಯನ್ ಟಾಯ್ಲೆಟಲ್ಲಿ ಕೂತು ಟಾಯ್ಲೆಟ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಸೊ ದಟ್ ಈಗಾಗಲೇ ವೆಸ್ಟರ್ನ್ ಟಾಯ್ಲೆಟ್ಗೆ ಮನವಿಯನ್ನು ಮಾಡಿದರು. ಈಗಾಗಲೇ ವೆಸ್ಟರ್ನ್ ಟಾಯ್ಲೆಟ್ ಬದಲಿಗೆ ಸರ್ಜಿಕಲ್ ಟಾಯ್ಲೆಟನ್ನು ಕೊಡಲಾಗಿದೆ. ಇಷ್ಟು ಬಿಟ್ಟರೆ ದರ್ಶನ್ ಈಗ ಬೆಂಗಳೂರಿನಲ್ಲಿ ಇರೋ ರೀತಿ ಬದುಕೋಕೆ ಸಾಧ್ಯವಿಲ್ಲ. ಬಳ್ಳಾರಿಯಲ್ಲಿ ದರ್ಶನ್ ಮಿಸುಕಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ದರ್ಶನ್ ಉಸಿರು ಒಳಗೆ ಎತ್ತುಕೊಂಡ್ರೂ ಕೂಡ ಗೊತ್ತಾಗುತ್ತೆ, ಹೊರಗೆ ಬಿಟ್ಟರೂ ಕೂಡ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ನಿಗಾವನ್ನು ಇಡಲಾಗಿದೆ ದರ್ಶನ್ ಮೇಲೆ. ಹೀಗಾಗಿ ದರ್ಶನ್ ಬೆಂಗಳೂರಿನಲ್ಲಿ ಮಾಡಿದಂಥ ತಪ್ಪನ್ನು ಇಲ್ಲಿ ಮಾಡೋದಕ್ಕೆ ಪೊಲೀಸರು ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನೋದು 100ಕ್ಕೆ 100 ಸತ್ಯ. ಬಳ್ಳಾರಿ ಜೈಲಲ್ಲಿ ಕೈದಿ ನಂಬರ್ 511 ದರ್ಶನ್ಗೆ ಕೊಟ್ಟಿದ್ದಾರೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ದರ್ಶನ್ ಮೇಲೆ 24 ಗಂಟೆಯೂ ಕೂಡ ನಿಗಾವನ್ನು ಇಡಲಾಗಿದೆ. 3 CCTV ಕ್ಯಾಮ್ರಾ, 3 ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನು ಹಾಕಿ ನಿಗಾವನ್ನು ಇಡಲಾಗಿದೆ. ದರ್ಶನ್ ಓಡಾಟ, ಸಂಬಂಧಿಕರ ಭೇಟಿ ಎಲ್ಲ ದೃಶ್ಯಗಳು ಕೂಡ ಸೇವ್ ಆಗ್ತಾ ಇದ್ದಾವೆ. ಎಲ್ಲ ದೃಶ್ಯಗಳನ್ನು ಕೂಡ ಜೈಲು ಅಧಿಕಾರಿಗಳು ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡ್ತಾ ಇದ್ದಾರೆ. ಇನ್ನು CCTV ಮಾನಿಟರ್ ಮಾಡೋದಕ್ಕಂತಲೇ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ದರ್ಶನ್ ಇರುವಂತಹ 15ನೇ ನಂಬರ್ನ ಬ್ಯಾರಕ್ನ ಸುತ್ತಮುತ್ತವೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರ್ತಾರೆ. ಅವರು ಕೂಡ ಆ ಕಡೆ ಈ ಕಡೆ ಸುತ್ತಾನೆ ಇರ್ತಾರೆ. 24 ಗಂಟೆಯೂ ಕೂಡ ದರ್ಶನ್ ಮೇಲೆ ನಿಗಾವನ್ನು ಇಟ್ಟಿರ್ತಾರೆ.
ದರ್ಶನ್ಗೆ ಏನು ಬೇಕು ಏನು ಬೇಡ ಪ್ರತಿಯೊಂದನ್ನು ಕೂಡ ಕೇಳ್ತಾ ಇರ್ತಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಯಾರ ಜೊತೆಗೂ ಕೂಡ ಬೆರೆಯೋದಕ್ಕೆ ಅವಕಾಶವನ್ನೇ ಮಾಡಿಕೊಡೋದಿಲ್ಲ. ಯಾರ ಜೊತೆನೂ ಕೂಡ ದರ್ಶನ್ ಮಾತನಾಡುವಂತಿಲ್ಲ. ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅಲ್ಲೇ ತಡೆಯುವಂಥ ಯತ್ನವನ್ನು ಕೂಡ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ದರ್ಶನನ್ನು ಕಟ್ಟಿ ಹಾಕಬೇಕು. ಬಳ್ಳಾರಿ ಜೈಲಿನಲ್ಲಿ ನಿಜವಾದಂತಹ ಜೈಲು ಶಿಕ್ಷೆ ಹೇಗಿರುತ್ತೆ ಅನ್ನೋದನ್ನು ತೋರಿಸಬೇಕು ಅನ್ನುವಂತಹ ಶಪಥವನ್ನು ಇಲ್ಲಿನ ಜೈಲಾಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾದರೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಯಾಕೆ ತೆಗೆದುಕೊಂಡ್ರು ಅಂತೇಳಿ ಕೇಳಿದ್ರೆ ಅದಕ್ಕೆ ಕಾರಣ ಬೆಂಗಳೂರು ಜೈಲಿನಲ್ಲಿ ಆದಂಥ ಎಡವಟ್ಟು. ಹೌದು, ಬಹುಶಃ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಎಷ್ಟು ಪ್ರಖ್ಯಾತವೋ ಅಷ್ಟೇ ಕುಖ್ಯಾತ. ಜೈಲಿನ ಒಳಗಡೆ ನಡೆಯುವಂತಹ ಅಕ್ರಮಗಳು, ಅನ್ಯಾಯಗಳು ಮತ್ತು ಅನಾಚಾರಗಳ ಬಗ್ಗೆ ಹೊರಗಡೆ ಗೊತ್ತಿಲ್ಲ ಅಂತೇನಲ್ಲ. ಇದೇ ಪರಪ್ಪನ ಅಗ್ರಹಾರ ರೇಡ್ ಆದಷ್ಟು ಸಲ ಯಾವ ಜೈಲು ಕೂಡ ಬಹುಶಃ ರೇಡ್ ಆಗಲಿಕ್ಕಿಲ್ಲ. ಅಷ್ಟು ಸಲ ಈ ಜೈಲು ರೇಡ್ ಆಗಿದೆ. ಆದರೂ ಕೂಡ ಇಲ್ಲೇನೋ ಅಕ್ರಮಗಳು ನಿಂತಿಲ್ಲ. ನೀವೇ ನೋಡಿದ್ದೀರಾ, ಮೊಬೈಲ್ ಬಳಕೆ ಇದೆ, ಎಲ್ಲ ವ್ಯವಸ್ಥೆ ಇದೆ, ಟೀ ಇದೆ, ಸಿಗರೇಟ್ ಇದೆ, ಟಿ ವಿ ಇದೆ, ಜೊತೆಗೆ ವಿಡಿಯೋ ಕಾಲ್ ಮಾಡುವಂಥ ಅವಕಾಶವೂ ಕೂಡ ಇದೆ. ಎಲ್ಲಿವರೆಗೆ ಅಂತೇಳಿದ್ರೆ ನಿಮಗೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಮೊಬೈಲ್ನಲ್ಲಿ ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಕಾರಣ 5G ಜಾಮರನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. 2G ಮಾತ್ರವಲ್ಲ, 5Gವರೆಗೂ ಕೂಡ ಎಲ್ಲ ಜಾಮರನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆದರೆ ಇಲ್ಲಿನ ಒಳಗಿರುವಂಥ ಕೈದಿಗಳು ಬಿಂದಾಸಾಗಿ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾರೆ. ನೀವು ಸೊಸೈಟಿ ಅನ್ನವನ್ನು ತಿಂದರೆ ಇಲ್ಲಿರೋರು ಸೋನಾ ಮುಸ್ರಿ ಅನ್ನವನ್ನೇ ತಿಂತಾರೆ. ಇಲ್ಲಿರೋರು ಬಿರಿಯಾನಿಯನ್ನೇ ತಿಂತಾರೆ, ಚಿಕನನ್ನು ತಿಂತಾರೆ, ಎಣ್ಣೆ ಹೊಡಿತಾರೆ, ಪಾರ್ಟಿ ಮಾಡ್ತಾರೆ. ಹೀಗೆ ಸಾಕಷ್ಟು ಆರೋಪಗಳು ಈ ಜೈಲಿನ ಒಳಗಡೆ ಇದ್ದಾವೆ. ಸಾಕಷ್ಟು ಜನ ಇಂಥದ್ದೊಂದು ಆರೋಪಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಸರ್, ಅಲ್ಲೇ ಐಷಾರಾಮಿ ಬದುಕಿದೆ ಅಂತಲೂ ಕೂಡ ಹೇಳ್ತಾರೆ. ಸ್ವತಃ ಜೈಲಾಧಿಕಾರಿಗಳು ಕೂಡ, ಈ ಹಿಂದೆ ಜೈಲಾಧಿಕಾರಿಗಳು ಆಗಿದ್ದವರು ಕೂಡ ಹೇಳ್ತಾರೆ. ಜೊತೆಗೆ ಪೊಲೀಸರು ಕೂಡ ಈ ದರ್ಶನ್ ಕೇಸ್ ಹೊರಗಡೆ ಬಂದಾಗಲೂ ಕೂಡ ಈ ವಿಚಾರವನ್ನು ಬಹಿರಂಗಪಡಿಸಿದರು. ಎಲ್ಲ ವ್ಯವಸ್ಥೆಯು ಕೂಡ ಇದೆ ಅಲ್ಲಿ ಅಂತೇಳಿ. ಇಂಥದ್ದೊಂದು ಅನುಮಾನ ಪದೇ 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 ಬರ್ತಾಯಿತ್ತು. ಅದಕ್ಕೆ ಪೂರಕವಾಗಿ ಪರಪ್ಪನ ಅಗ್ರಹಾರದ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ದು ಇದೇ ದರ್ಶನ್ ಬಗ್ಗೆ ರಿಲೀಸ್ ಆದಂಥ ಅದೊಂದು ಫೋಟೋ ಮತ್ತು ಅದೊಂದು ವಿಡಿಯೋ ಕಾಲ್ನ ಒಂದು ವಿಡಿಯೋ ಮತ್ತು ಟೀ ಕುಡಿತಾ, ಸಿಗರೇಟ್ ಸೇದ್ತಾ, ಹರಟೆಯನ್ನು ಹೊಡಿತಿದ್ದಂತಹ ರೌಡಿ ಗ್ಯಾಂಗ್ಗಳ ಜೊತೆಗೆ ಕೂತು ಹರಟೆಯನ್ನು ಹೊಡಿತಿದ್ದಂತಹ ದರ್ಶನ್ ಅದೊಂದು ಫೋಟೋ ಭಾರಿ ವೈರಲ್ ಆಯಿತು. ಇದು ಪರಪ್ಪನ ಅಗ್ರಹಾರದ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಅಲ್ಲಿನ ಸೆಕ್ಯೂರಿಟಿ ಬಗ್ಗೆ, ಅಲ್ಲಿನ ವ್ಯವಸ್ಥೆ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟುವಂತೆ ಮಾಡಿತು. ಪರಿಣಾಮ ಈ ತಪ್ಪು ಬಳ್ಳಾರಿಯಲ್ಲಿ ಆಗಬಾರ್ದು ಅನ್ನುವಂತಹ ನಿಗಾವನ್ನು ಪೊಲೀಸರು ವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಆದಂತೆ ಇಲ್ಲೂ ಕೂಡ ಆಗಬಾರ್ದು ಅಂತೇಳಿ. ಹಾಗಾಗಿ ಇಷ್ಟೆಲ್ಲ ನಿಗಾವನ್ನು ವಹಿಸಿದ್ದಾರೆ. ಹಾಗಾಗಿ ಮತ್ತೆ ಅದೇ ಎಡವಟ್ಟುಗಳನ್ನು ಮಾಡಿ ನಮ್ಮ ಮಾನ ಮರ್ಯಾದೆಯನ್ನು ಕೂಡ ತೆಕ್ಕೊಳ್ಳೋದು ಬೇಡ. ಯಾಕಂತೇಳಿದ್ರೆ ದರ್ಶನ್ ಮೇಲೆ ಸಾವಿರಾರು ಜನರ ಕಣ್ಣಿದೆ. ದರ್ಶನ್ನು ಆ ಕಡೆಯಿಂದ ಈ ಕಡೆ ದಾಟಿದರೆ 1000 ಜನ ನೋಡ್ತಾರೆ. ದರ್ಶನ್ ಹೊರಗಡೆ ಬಂದರೆ ಕ್ಯಾಮ್ರಾಗಳು ಕ್ಯಾಪ್ಚರ್ ಮಾಡ್ತವೆ. ದರ್ಶನ್ನು ಯಾವ ಬಟ್ಟೆ ಹಾಕಿದ್ದಾರೆ, ಹೇಗೆ ತಲೆ ಬಚ್ಚಿದ್ದಾರೆ, ತಲೆಯಲ್ಲಿ ಕೂದಲು ಬಂದಿದೆಯೋ ಬಂದಿಲ್ವೋ, ಮತ್ತೊಂದು ಪ್ರತಿಯೊಂದನ್ನು ಕೂಡ ನೋಡೋರಿದ್ದಾರೆ, ಅಷ್ಟು ಗಮನಿಸೋರಿದ್ದಾರೆ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ಬಗ್ಗೆ ತುಂಬ ಅಲರ್ಟ್ ಆಗಿರುವಂಥ ಬಳ್ಳಾರಿ ಜೈಲಿನ ಸಿಬ್ಬಂದಿಗಳು ದರ್ಶನ್ ಮಿಸುಕಾಡಿದ್ರು ಕೂಡ ಬಿಡೋದಿಲ್ಲ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ಗೆ ಯಾವ ರಾಜಾತಿಥ್ಯವನ್ನು ಕೂಡ ಕೊಡ್ತಾ ಇಲ್ಲ, ಯಾವ ಸೌಲಭ್ಯವನ್ನು ಕೂಡ ಎಕ್ಸ್ಟ್ರಾ ಸೌಲಭ್ಯವನ್ನು ಕೂಡ ಒದಗಿಸ್ತಿಲ್ಲ. ಜೈಲಿನ ಮ್ಯಾನುವಲ್ನಲ್ಲಿ ಏನಿದೆಯೋ ಅಷ್ಟು ಮಾತ್ರ ದರ್ಶನ್ಗೆ ಕೊಡ್ತಾ ಇದ್ದಾರೆ. ಈ ಮೂಲಕ ದರ್ಶನ್ಗೆ ಅಸಲಿ ಜೈಲಿನ ಪರಿಸ್ಥಿತಿ ಹೇಗಿರ್ತದೆ, ಜೈಲಿನ ಜೀವನ ಹೇಗಿರ್ತದೆ ಅನ್ನುವಂಥ ಪರಿಚಯವನ್ನು ಮಾಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದರ್ಶನ್ಗೆ ಈ ಜೀವನದ ಪರಿಚಯ ಆಗಬೇಕಾಗಿತ್ತು ಅಂತೇಳಿ ನಿಮ್ಗೆ ಅನಿಸುತ್ತಾ, ಅಥವಾ ಇದೊಂದು ದುರಂತ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.